ಲಾರಿ ಮುಷ್ಕರ ಕೂಡ ನಡೀತಾ ಇರುವಂತದ್ದು. ಲಾರಿ ಮುಷ್ಕರದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಲಾರಿ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವಾಣಿಜ್ಯ ವಾಹನಗಳ ಓಡಾಟಗಳು ಕೂಡ ಆಗ್ತಾ ಇದೆ. ಮಾರ್ಕೆಟ್ಗೆ ನಿತ್ಯ ಬರುವಂತಹ ತರಕಾರಿ ವಾಹನಗಳು ಕೂಡ ಬಂದು ನಿಂತಿವೆ. ಎಂದಿನಂತೆ ತರಕಾರಿ ಟ್ರಕ್ಗಳ ಸಂಚಾರ, ವ್ಯಾಪಾರ ವಹಿವಾಟುಗಳು ಕೂಡ ಆಗ್ತಾ ಇರುವಂತದ್ದು. ಈ ಕುರಿತಂತೆ ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇರುವಂತದ್ದು. ಲಾರಿ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ವ್ಯಾಪಾರ ವಹಿವಾಟುಗಳು ಕೂಡ ಆಗ್ತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಲಾರಿ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು. ಎಂದಿನಂತೆ ಯಾವ ರೀತಿಯಾದಂತಹ ತರಕಾರಿ ಮಾರುಕಟ್ಟೆಯಲ್ಲಿ ಕೆಲಸಗಳಾಗ್ತಾ ಇತ್ತು, ಮಾರ್ಕೆಟ್ಗೆ ನಿತ್ಯ ಬರುವಂತಹ ತರಕಾರಿಯ ವಾಹನಗಳು ಕೂಡ ಬಂದು ನಿಂತಿರುವಂಥದ್ದು. ಎಂದಿನಂತೆ ತರಕಾರಿ ಟ್ರಕ್ಗಳ ಸಂಚಾರ ನಡೀತಾ ಇದೆ. ವ್ಯಾಪಾರ ವಹಿವಾಟುಗಳು ಕೂಡ ಆಗ್ತಾ ಇದೆ. ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿರುವಂಥದ್ದು. ಆದರೆ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಮ್ಮಿ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ನಾನಿವತ್ತು ಕೆಆರ್ ಮಾರ್ಕೆಟ್ನಲ್ಲಿದ್ದೀನಿ. ಇಲ್ಲಿ ಲಾರಿ ಮುಷ್ಕರಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ದೊರಕ್ತಿದೆ ಅಂತ ನೋಡೋದಾದರೆ, 2 ದಿನಗಳ ಹಿಂದೆ ಬಂದಂತಹ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಲೋಡ್ಗಳನ್ನು ಇಂದು ಅನ್ಲೋಡ್ ಮಾಡ್ತಿರುವಂಥದ್ದು ಕಂಡು ಬರ್ತಾ ಇದೆ. ಯಾಕಂತಂದರೆ ಇವತ್ತು ಅಥವಾ ನಿನ್ನೆ ಯಾವುದೇ ರೀತಿಯಾದಂತಹ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಲಾರಿಗಳು ಹೋಗೋದಿರ್ಬೋದು, ಅಥವಾ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಲೋಡ್ಗಳು ಬರುವಂಥದ್ದಿರ್ಬೋದು, ಅದನ್ನು ಕಂಪ್ಲೀಟಾಗಿ ಸ್ಥಗಿತ ಮಾಡಲಾಗಿದೆ. ಸಂಚಾರವನ್ನು ಕಂಪ್ಲೀಟಾಗಿ ನಿಲ್ಲಿಸಲಾಗಿದೆ. ಆ ಕಾರಣದಿಂದ 2 ದಿನಗಳ ಹಿಂದೆ ಬಂದಿರುವಂತಹ ತಮಿಳುನಾಡು, ಆಂಧ್ರ ಪ್ರದೇಶಗಳ ಗಾಡಿಯಲ್ಲಿರುವಂತಹ ಏನು ಮಾಲ್ಗಳನ್ನು ಇವತ್ತು ಅನ್ಲೋಡ್ ಮಾಡಲಾಗ್ತಾ ಇದೆ. ಏನು ದವಸ ಧಾನ್ಯಗಳಿರ್ಬೋದು ಅಥವಾ ಸಾಮಾನು ಇರ್ಬೋದು, ಪ್ರತಿಯೊಂದು ಇವತ್ತು ಅನ್ಲೋಡ್ ಮಾಡಲಾಗ್ತಾ ಇದೆ. 2 ದಿನಗಳಿಂದ ಯಾವುದೇ ರೀತಿಯಾದಂತಹ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರುವಂಥದ್ದಿರ್ಬೋದು, ಅಥವಾ ನಮ್ಮ ರಾಜ್ಯದ ಕರ್ನಾಟಕದ ಗಾಡಿಗಳು ಬೇರೆ ರಾಜ್ಯಕ್ಕೆ ಆಸುಪಾಸಿನ ಅಕ್ಕಪಕ್ಕದ ಗಾಡಿಗಳಿಗೆ ಹೋಗೋದಿರ್ಬೋದು, ಇವುಗಳನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಲಾಗಿದೆ. ಒಂದು ರೀತಿಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಲಾರಿ ಮುಷ್ಕರಕ್ಕೆ ಸಪೋರ್ಟ್ ಆಗಿ ಏನು ಲಾರಿ ಮಾಲೀಕರಿರ್ಬೋದು ಅಥವಾ ಲಾರಿ ಡ್ರೈವರ್ಸ್ಗಳಿರ್ಬೋದು, ಇವರುಗಳು ಸಪೋರ್ಟ್ ನೀಡ್ತಾ ಇರುವಂಥದ್ದಿರ್ಬೋದು. ನಾನಿವತ್ತು ಲಾರಿ ಡ್ರೈವರ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅವ್ರನ್ನ ನೋಡೋಣ. ಸರ್ ನಮಸ್ತೆ. ಇವತ್ತು ಕಂಪ್ಲೀಟ್ ಆಗಿ ಲಾರಿ ಮುಷ್ಕರ ಆಗ್ತಾ ಇದೆ, ಸ್ಥಗಿತವಾಗಿ ನಿಂತಿದೆ ನಿಮ್ಮ ಲಾರಿಗಳು ಕೂಡ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ನಿಮ್ಮ ಬೇಡಿಕೆ? ನಮ್ಮ ಬೇಡಿಕೆ ಟೋಲ್ ಹಾಕೋದು, ಡೀಸೆಲ್ ರೇಟ್ ಕಮ್ಮಿ ಆಗಬೇಕು, ಆಮೇಲೆ ನೋ ಎಂಟ್ರಿ ಇದೆ, ನೋ ಎಂಟ್ರಿ ತೆಗಿಬೇಕು. ಇವುಗಳೆಲ್ಲ ನಿಮ್ಮ ಬೇಡಿಕೆ. ಎಲ್ಲಿ ತನಕ ಈ ಮುಷ್ಕರ ಮುಂದುವರಿಯುತ್ತೆ ಸರ್? ಅದನ್ನ ಅವ್ರು ಏನು ಹೇಳ್ತಾರ ಹಂಗ. ಇವತ್ತು ಒಂದೇ ದಿನಕ್ಕೆ ಇದು ಸೀಮಿತ ಆಗಿರಲ್ಲ. ನಿಮ್ಮ ಬೇಡಿಕೆ ಈಡೇರೋ ತನಕ ಈ ಮುಷ್ಕರ. ಹೌದು. ಓಕೆ, ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಅವರ ಬೇಡಿಕೆ ಏನಂತಂದ್ರೆ ಟೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಅದು ಕಡಿಮೆ ಆಗಬೇಕು. ತೈಲಗಳ ಅಂದ್ರೆ ಡೀಸೆಲ್ ರೇಟ್ ಇರ್ಬೋದು, ಪೆಟ್ರೋಲ್ ರೇಟ್ ಇರ್ಬೋದು, ಇವುಗಳು ಜಾಸ್ತಿ ಮಾಡಿದ್ದೀರಾ, ಇವುಗಳನ್ನ ಕಡಿಮೆ ಮಾಡಬೇಕು. ನೋ ಎಂಟ್ರಿ ಆಪ್ಷನ್ ಏನಿದೆ ಅದನ್ನ ತೆಗಿಬೇಕು. ನಮ್ಮ ಬೇಡಿಕೆಗಳು ಈಡೇರೋ ತನಕ ಇವತ್ತು ಒಂದು ದಿನಕ್ಕೆ ಈ ಮುಷ್ಕರ ಮುಗಿಯಲ್ಲ. ಈ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅನ್ನುವಂಥದ್ದು ನಮ್ಮ ಲಾರಿ ಡ್ರೈವರ್ಸ್ಗಳ ಏನು ಮಾತಾಗಿದೆ. ಇನ್ನು ಮುಷ್ಕರದ ವಿಚಾರವಾಗಿ ಯಾವ ರೀತಿಯಾಗಿ ಗೌರ್ಮೆಂಟ್ ಏನು ಪ್ರತಿಕ್ರಿಯೆ ತೋರಿಸುತ್ತೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮ್ಮಿ ಶೆಟ್ಟಿ.